ತಾತ ಅವರು ಅವಳಿಂದ ನಮ್ಗೆ ಬೈಕ್ ಕೊಡ್ತೀನಿ ಬೈಕ್ ಕೊಡ್ದಂದ್ರೆ ಹಿಂದೆ ಸುತ್ತವ್ರು ಅವಳಿಂದ ನಮಗೆ ಬೇಡ ಬೈಕು ನಾವು ಬಸ್ಸಲ್ಲಿ ಹೋಗ್ತೀವಿ. ಫೈನಲಿ ಬಸ್ ಹತ್ತದು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಮಾಡಕ್ಕಾಗಲ್ಲ ಗುರು. 10 ಗಂಟೆ ಆದ್ರೆ ಫಸ್ಟ್ ಟೈಮ್ ಬಂದಿರೋದು ನಾವು ಗೋವಾಗೆ. ಏನೋ ಮಚ್ಚಿ ಏನಂತೀಯ? ಫಸ್ಟ್ ಟೈಮ್ ತಾನೇ ಬಂದಿರೋದು, 2ನೇ ಸಲ ತಾನೆ. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದ ಏನ್ ಬೇಡದ ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಅಂತೂ ಇಂತ ಗೋವಾ ಬಸ್ ಸ್ಟ್ಯಾಂಡ್ ಬಂದು ಈಗ ಬಸ್ ಹುಡುಕ್ಬೇಕಷ್ಟೇ ನಾವು ಹೋಗೋ ಜಾಗಕ್ಕೆ. ಗೋವಾದಲ್ಲಿ ಕರ್ನಾಟಕ ಗಾಡಿ ಬಂತು. ಗೋವಾದಿಂದ ನಾನ್ ಸ್ಟಾಪ್ ಗಾಡಿ ಹತ್ತಿದ್ದೀವಿ ನಾವು ಹೋಗೋ ಪ್ಲೇಸ್ಗೆ. ಒಂದು ಸೀಟ್ ಹುಡಿಕೊಂಡು ಕೂತ್ಕೋಬೇಕಷ್ಟೇ ಈಗ. ಅಂತೂ ಇಂತೂ ಗಾಡಿ ಎತ್ತದು. ಈ ಗಾಡಿ ರಶ್ ಇಲ್ಲ. ಈಗ ನಾವು ಹೋಗೋ ಪ್ಲೇಸ್ಗೆ ಹೋಗಿ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫೈನಲಿ ಗಾಸ್ ಬಂದು ನಾವಿರೋಂಥ ಪ್ಲೇಸ್ ಈಗ ಬಣಾಜಿ ಗೋವಾದಲ್ಲಿದೆ. ಅದು ಪಿಂಕ್ ಟೋಪಿ ಚೆನ್ನಾಗಿರಲ್ಲ ಕಣಲ್ಲಿ. ಯಾವ ತಗೊಳ್ಳೋಣ ಟೋಪಿ ಈಗ? ಅಲ್ಲಿ ಬೀಚಲ್ಲಿ ನೋಡೋಣ ಬಾರ ಮುಚ್ಚಿಲ್ಲ. ಇಲ್ಲಿ ಒಂದು ಹೋಟ್ಲು ಗೊತ್ತಿಲ್ಲ ಗುರುತಿ ಏನೋ ಊಟ ತಿನ್ನೋಣ ಅಂದರೆ ಸಮೋಸನ ವಡಪಾವ್ ತಿಂದು ಈಗ ಹೊಟ್ಟೆ ತುಂಬಿಸ್ಕೋಬೇಕಷ್ಟೇ, ಏನಿಲ್ಲ. ಇವ್ರ ಜೊತೆ ಒಂದ್ರಲ್ಲ ಇದೆ ಗೋಳು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಸೇಮ್ ಸೋಡಿ ಹಂಗೆ ಇರೋದು. ಮಾಡ್ತಾರೆ ನಿಂಗೆ ಯಾರು ಐಸಲ ಕಡೆ ಪುಸ್ಕು ಏನಯ್ಯ ನನ್ನ ಮಗ ಅಂತದ್ದು ಮಾಡಬಾರ್ದು ಮಾಡ್ಬಿಟ್ರು. ಏನ್ ಲೌಡ ಮುಣಗ್ತಾರ ನೀನ್ ಬಾರ ನೋಡ್ಕೊಳ್ಳೋದಲ್ಲಿ ಇರೋದೇ ವಿಡಿಯೋ ಮಾಡಕ್ಕೆ. ಯಾಕೆ ಕಲೆಗೆ ಬೇರೆ ಬಗ್ಗೆ ಚಿಂತೆ. ಊಟ ಸಿಗ್ತಾರೆ ನಾವಿಲ್ಲಿ ಅಲಿತಿದ್ದೀವಿ. ಕರ್ನಾಟಕ ಬಸ್ಸು, ಕರ್ನಾಟಕ ಬಸ್ ಐತೆ ಇಲ್ಲಿ. ಯಾಕೋ ಸಮ ಗೊತ್ತಿತ್ಯಾ? ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಅದು ಗೊತ್ತಿರ್ಲಿಲ್ವ ಅಲ್ಲ ಅವ್ರಿಗೆ. ನನ್ನ ಮಗ ಹುಡುಗಿಗೆ ಬಿಟ್ಬಿಟ್ಟು ಸೈಲೆಂಟ್ ಆಗ್ಬೋದು. ಈಗ ಊಟ ಹುಡಿಕೊಂಡು ಹೊಂಟಿದ್ದೀವಿ ಗೋವಾದಲ್ಲಿ. ಯಾವುದೋ ಕ್ಯಾಂಟೀನ್ ಸಿಕ್ತು, ಬಸ್ ಸ್ಟ್ಯಾಂಡ್ ಕ್ಯಾಂಟೀನ್ ಅಂತೆ. ಊಟ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ. ಬಸ್ ಸ್ಟ್ಯಾಂಡ್ ಕ್ಯಾಂಟೀನಲ್ಲಿ ಊಟ ತಿಂದ್ಬಿಟ್ರಿ ನಾವು ಬೀಚ್ಗೆ ಹೋಗೋಣ ಆಯ್ತಾ? ಬೀಚ್ಗೆ ಹೋಗೋಣ ಇಲ್ಲ ಹೋಗೋಣ, ನೋಡೋಣ ಬರಲೇ. ಸುಸು ಮಾಡೋಕ್ಕೂ ಇಲ್ಲಿ 10 ರೂಪಾಯಿ ಕೊಡಬೇಕು. ಊಟ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗೋವಾಗಳು ಎಕ್ಸ್ಪೆನ್ಸಿವ್ ಇಲ್ಲ, ಜನಗಳೇ ಎಕ್ಸ್ಪೆನ್ಸಿವ್ ಇಲ್ಲಿ. ಗೋವಾ ನೋಡಿದ್ರೆ ಗೋವಾ ಸವಾಸ ಬೇಡ ಅನಿಸುತ್ತೆ. ಆದರೂ ಏನು ಮಾಡೋಕ್ಕಲ್ಲ, ಬಂದಿದ್ದೀವಿ ನೋಡ್ಕೊಂಡು ಮುಗಿಸ್ಕೊಂಡೆಲ್ಲ ಹೋಗ್ಬೇಕು. ಹೋಗಿ ಅಲ್ಲಿಂದ ರೂಮ್ ತಗೊಂಡು ಬೀಚ್ಗೆ ಹೋಗಿ ಶಿಸ್ತಾಗಿ ಆಟಾಡ್ಕೊಂಡು ಆಮೇಲೆ ನಮ್ಮ ಬರ್ತಡೇ ಬಾಯ್ ಗೌತಮ್ ಅವರು ಇವತ್ತು ಪಾರ್ಟಿ ಕೊಡ್ತಾರೆ ರಾತ್ರಿಗೆ. ನೋಡಿ ಅಲ್ಲಿ ಹೇಳ್ದ ಊರಲ್ಲಿದ್ದಾಗ ಪಾರ್ಟಿ ಕೊಟ್ಬಿಟ್ಟು ನಂದೇ ಅಲ್ಲ ಈ ಊರ್ನಾಗೆ ಸೆಂಟ್ ಹಾಕೊಳೋ ಬಡ್ಡಿ ಮಗ ನೀನ್ ಒಬ್ಬನೇ ಇಲ್ಲ ಅಂತ. ಈಗ ಆಗಲೇ ದುಡ್ಡೆಲ್ಲ ಹೋಯ್ತೈತೆ ಅಂತ ಹೇಳ್ತಾರೆ ನಮ್ಗೆ. ಬಸ್ ಹತ್ತಿದ್ದೀವಿ. ಆ ಮಟ್ಟಿಗೆ ಶಾಕ್ ಆಯ್ತದು ಅಂತಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮುಂಜಾಗ್ಬಿಡ್ತು. ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದು ಒಂದು ಘಟನೆ. ಅಂತೂ ಇಂಥ ಮಸ್ತಿ ಬಸ್ ಸ್ಟ್ಯಾಂಡ್ಗೆ ಬಂದು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅಲ್ಲ ಅದು ಬೀಚು? ಇಲ್ಲಿಂದ 8 ಕಿಲೋಮೀಟರ್ ಹೋಗ್ಬೇಕಂತೆ ಬೀಚ್ಗೆ. ನನ್ನ ಮಗ ನೋಡಿ ಒಂದು ಸುಸ್ತಾಗವನ್ ಪಾಪ. ಬೆಳಗಿಂದ ನೆಡ್ದು ನಂತ ವಿದ್ಯುದ್ದು 15 ರೂಪಾಯಿ ಎಲ್ಡೆ ಟೊಮೊಟೊ ಸಾ. ಏನು ಮಾಡೋಕ್ಕಲ್ಲ, ನಮ್ಮ ಜೊತೆ ಬರ್ಬೇಡ ಅಂದ್ರು ಬಂದ. ಏನು इधर से ಅಂತೂ ಇಂಥ ಬಸ್ ಸಿಕ್ತು ಗಾಯ್ಸ್. ಸೀದಾ ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ಟು ಅಲ್ಲ ಬೀಚ್ಗೆ ಹೋಗ್ಬಿಟ್ಟು ಹೋಗೋದಷ್ಟೇ ಬೀಚ್ಗೆ.
ಅಂತೂ ಇಂತೂ ಬಾಗ ಬೀಚ್ಗೆ ಬಂದು ಈಗ ರೂಮ್ನ ಹುಡ್ಕೋಕೆ ಹೋಗ್ಬೇಕೀಗ. ರೂಮ್ ಹುಡ್ಕೊಟ್ಟು ತಿರ್ಗಾ ಮತ್ತೆ ಬ್ಲಾಗಲ್ಲಿ ಸಿಗೋಣ. ಬೈ ಗಾಯ್ಸ್. ಸಿಕ್ಕಾಪಡೆ ಸುಸ್ತಾಗೋದೆ, ಬೆಳಗಿಂದ ಕರೆಕ್ಟಾಗಿ ಊಟ ಇಲ್ಲ, ಏನಿಲ್ಲ. ಬಾಯ್. ರೂಮಲ್ಲಿ ಸಿಗೋಣ, ಆಮೇಲೆ ನೆಕ್ಸ್ಟ್ ಬೀಚ್ಗೆ ಹೋಗೋಣ. ಫೈನಲಿ ಗಾಯ್ಸ್, ನಾವು ಗೋವಾಗೆ ಬಂದು ರೂಮು ಬುಕ್ ಆಯಿತು. ಎಂಥ ರೂಮ್ ತಗೊಂಡಿದ್ದೀವಿ ಅಂದರೆ ತೋರಿಸ್ತೀನಿ ನೋಡಿ ನಿಮಗೆ. ನಾವು ಗೋವಾಗೆ ಹೆಂಗೆ ಬಂದಿದ್ದೀವಿ ಅಂತ ತೋರಿಸ್ತೀನಿ. ಎಷ್ಟು ಸಖತ್ತಾಗಿದೆ ಅಂದರೆ ನೀವೇ ನೋಡಿ ಒಂದ್ಸಲ. ತೋರಿಸ್ತೀನಿ ನೋಡಿ. ಈಗ ಇದಕ್ಕೋಸ್ಕರ ಗೋವಾಗೆ ಬಂದಿದ್ದು. ಈಗ ಹೋಗಿ ಆಟ ಆಡ್ಬೇಕಷ್ಟೇ ಅಲ್ಲಿ. ಈ ಗಾಡಿ ಹೆಂಗೆ ಐತೆ ಅಂದರೆ ನನ್ನ ಫೋನ್ ಹಿಂದಕ್ಕೆ ಬರುತ್ತೆ. ಹತ್ರಕ್ಕೆ ಹೋಗೋಗಿಂದ ತೋರಿಸ್ತೀನಿ. ಈಗ ವ್ಯೂ ನೋಡಿ, ರೂಮು ಇದು, ನಮ್ಮ ರೂಮು ಇದು ವ್ಯೂ. ನೈಸ್. ಫೈನಲಿ ಬಂದು ಬೀಚ್ ಹತ್ರಕ್ಕೆ. ಈಗ ಹೋಗಿ ಆಟ ಆಡ್ಬೇಕಷ್ಟೇ. ನಿಮಗೆ ಹತ್ರದಿಂದ ತೋರಿಸ್ತೀನಿ ಬೀಚ್ ಹೆಂಗಿದೆ ಅಂತ. ಒಳ್ಳೆ ಹೊಡಿಯೋದು ಮತ್ತೆ. ಅಷ್ಟು ಗಾಡಿ ದೇವ್ರನ್ನೇ ಬಾಡಕ್ಕೆ ಬಿಡಲ್ಲ ಅನ್ಸುತ್ತೆ ಬೀಚಲ್ಲಿ. ಈಗ ವಾವ್, ವಾವ್, ಎಷ್ಟು ಕ್ರೇಜಿ ಅಲ್ವಾ? ಯಾರು ಇದ್ಯಾವುದೋ ಚಿಕ್ಕ ತೊರೆ ಹಾಕ್ಬಿಟ್ಟವ್ರು ಇಲ್ಲಿ. ಸಮುದ್ರ ಕಡೆ ಅಟ್ಯಾಚ್ ಆಗದೆ. ವಾವ್, ಏನ್ರಿ ಕೂತ್ಕೊಂಡ್ಬಿಟ್ಟಿದ್ದೀರಾ ಸೈಲೆಂಟಾಗಿ? ನೀವು ಆಡಲ್ವಾ ಬೀಚಲ್ಲಿ ಹೋಗ್ಬಿಟ್ಟು? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ. ಹೇಳು. ಅಲ್ಲ ನಿನ್ನೆ ಯಾವಾಗ ಇಷ್ಟು ದೊಡ್ಡವನಾದೆ? ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಜಾಗ ಮಾಡ್ದೆ ಅಂತ ಸೂರ್ಯನ ಕಡೆ ಕಂಬೋತ ಓದ್ತಾ ಇದ್ದಾನೆ ಕಣ. ಹಿಂದೆ ಯಾರೋ ಅದು? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಗುರು, ನೀನು ದಿನ ಏನೇ ಹೊಡ್ತೀಯ? ನಾನ್ ಮನ್ಸು ಮಾಡಿದ್ರೆ ದಿನ ಮಟನ್ ತಿಂತೀನಿ, ಆದ್ರೆ ಈ ತರ ತಿರ್ಪೇಸೋಕೆ ಮಾಡಲ್ಲ ಗುರು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಹೊಸ ಬೆಳಕು ನೋಡಿ ಗಾಯ್ಸ್, ಎಲ್ಲ ಆಟ ಆಡ್ತಾ ಇದಾರೆ. ನನ್ಗೆ ಕಾಲೇಟ್ ಆಗ್ಬಿಟ್ಟಿದೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಯಾವ ಇವೆಲ್ಲ?
ಎಲ್ಲ ಬೀಚಲ್ಲಿ ಆಡಿ ಮನೆ ಕಂಬಿಟ್ಟಿದ್ದೇವೆ. ಬೀಚಲ್ಲಿ ಬಿಡಲಿಲ್ಲ ಅಂದ್ರೂ ಸಹ ನಾವು ನುಗ್ಗಿ ನುಗ್ಗಿ ಆಡ್ತಿದ್ದೇವೆ ಬೀಚಲ್ಲಿ ಎಲ್ಲ ಆಡಿ ಆಟ ಆಡಿ ಸಾಕಾಗಿತ್ತು. ಇಲ್ಲಿ ಬಂದಿದ್ದೇನೇನು ಮೋಸ ಇಲ್ಲ ಅನಿಸ್ತಾ ಐತೆ. ಆದರೂ ಬೀಚಲ್ಲಿ ಆಟ ಆಡಕ್ಕೆ ಬಿಡ್ಬೇಕಾಯ್ತು ಚೆನ್ನಾಗಿ. ಇನ್ನು ಆಟ ಆಡ್ತಾವ್ರಿ ಅಪ್ಪ. ಆಲ್ರೆಡಿ ಹೆಂಗೈತೆ ಬೀಚ್ ಹಿಂದೆ ಸೈಕ್ ಮಾತ್ರ. ಇಲ್ಲಂತೂ ನೀವು ಡೈರೆಕ್ಟಾಗಿ ನೋಡೋದಂತೂ ಸ್ವರ್ಗ ಗುರು. ಯಾವ ತೊಂದರೆ ಇರ್ದಂಗೆ ಅಪ್ಪ ಹೆಂಗೈತೆ. ಬೆಳೆಯೋ ಸನ್ರೈಸ್ ನೋಡಬೇಕು, ಚಿಂತೆಯಾಗಿರುತ್ತೆ ಇನ್ನು ಸನ್ರೈಸು. ಈಗ ಅದಿಗೆ ಬನ್ನಿ ತೋರಿಸ್ತೀನಿ. ಏನು ಗೊತ್ತಾಗ ಸಿಕ್ಕಾಪಟ್ಟೆ ಮಳೆ ಬರುತ್ತೆ, ಅದೇ ಒಂದು ಬೇಜಾರು. ಮಳೆ ಬಂದಾಗ ನಾವು ಇನ್ನೂ ಬೀಚಲ್ಲಿ ಆಟ ಆಡ್ತಿದ್ರೆ ಸೂಪರಾಗಿರುತ್ತೆ ಗುರು. ಅಪ್ಪ ಸೌಂಡು, ಅಲೆ ಸೌಂಡ್ ಕೇಳ್ತಿದ್ರೆ ಹೆಂಗೈತೆ ಗೊತ್ತಾ, ಮೈಯೆಲ್ಲ ಜೂಮ್ ಅಂತದೆ. ನಾನು ಮಾತಾಡೋ ಸ್ವಲ್ಪ ಹಿಂಗೆ ಏನೋ ತಪ್ಪಾದರೆ ಕ್ಷಮೆ ಇರಬೇಕು. ನನಗೆ ಕರೆಕ್ಟಾಗಿ ಮಾತಾಡೋಕೆ ಬರೋಲ್ಲ, ಕಲ್ತ್ಕೊತೀನಿ. ಒಂದೊಂದೇ ಕಲ್ತ್ಕೊಂಡ್ರೆ ತಾನೇ ಅಲ್ಲ. ಇನ್ನು ಮುಂದೆ ಎಷ್ಟು ಹತ್ರ ಬಂದಿದ್ದೀನಿ ಈಗ. ವಾ ಗಾಡಿ ಮಳೆ ವಾರೆ ವಾ ನೋಡಿ ವಾಯ್ಸ್ ನೋಡಿ. ಇಲ್ಲೇ ಡೌನ್, ಸಿಕ್ಕಾಪಟ್ಟೆ ಡೌನು. ನೀರು ನೋಡಿ ಎಲ್ಲಿ ತಗೋ ಬರುತ್ತೆ. ಒಟ್ಟಿನಲ್ಲಿ ಸೂಪರ್ ಆಗಿದೆ. ಇನ್ನು ಊಟ ಮಾಡ್ತಾರೆ. ಬೀಚ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗಾಯ್ಸ್. ಆದರೆ ಆಡಾಡಕ್ಕೆ ಬಿಡೋದು ಅದೇ ಒಂದು ತೊಂದರೆ. ಅವ್ರ ಸೇಫ್ಟಿಗಿಂತ ಅವರು ನಮ್ಮ ಸೇಫ್ಟಿ ಜಾಸ್ತಿ ನೋಡ್ತಾರೆ. ಅದರಿಂದ ಯಾರನ್ನೂ ಅಲ್ಲಿ ನೀರೊಳಗೆ ಇಳಿಯಕ್ಕೆ ಬಿಡಲ್ಲ. ಯಾಕಂದರೆ ಜಾಸ್ತಿ ಅಲೆ ಬರ್ತದೆ, ಮಳೆಯಿಂದ ಗಾಳಿ ಜಾಸ್ತಿ ಆಗುತ್ತೆ ಮತ್ತು ಅಲೆಗಳು ಜಾಸ್ತಿ ಬರುತ್ತೆ. ಆಡಬೇಕು ಅಂತ ಆಸೆ ಎಲ್ಲರಿಗೂ ಇರುತ್ತೆ, ಆದರೆ ಜೀವಕ್ಕಿಂತ ಯಾವುದು ದೊಡ್ಡದಲ್ಲ ಅನಿಸುತ್ತೆ. ಆದರೆ ಎಳ್ಕೊಂಡು ಹೋದ್ ಬಂತು ವಾಪಸ್ ಬರೋ ಸೀನೇ ಇಲ್ಲ. ಹಿಂಗೆ ಫುಲ್ ಹಿಂಗೆ ಸ್ಲೋಪ್ ಆಗೈತೆ. ಎಳ್ಕೊಂಡು ಹೋದಂತೂ ದೇವ್ರನ್ನೇ ವಾಪಸ್ ಬರೋಲ್ಲ. ಚಪ್ಪಡಿ ಹೋಯ್ತು ಅಲ್ಲಿ ನೋಡ್ರೆ ವಾಪಸ್ ಬರುತ್ತೆ ಅಂತ ಕಾಯ್ತಿದ್ರೆ ವಾಪಸ್ ಬರಲಿಲ್ಲ ಚಪ್ಪಡಿ. ಲಿಟ್ರಲಿ ಸೂಪರ್ ಅಮೇಝಿಂಗ್. ಯಾರನ್ನ ಹೋಗಿ ತಕ್ಷಣ ಎಲ್ಲ ಡಿಲೀಟ್ ಮಾಡ್ಬೇಕಂತ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ಬಿಟ್ಟು. ಬನ್ನಿ ಗಾಯ್ಸ್, ಈಗ ಹೋಗೋಣ ಗೋವಾ ಸುತ್ತಕ್ಕೆ. ಭಯ ಮಚ್ಚಿ ಬೀಚಲ್ಲಿ ಹೋಗೋಣ, ಹಿಂಗೆ ರೋಡಲ್ಲಿ ನಡ್ಕೊಂಡು ಹೋಗೋಣ. ಅದಲ್ಲ ಬೀಚಲ್ಲಿ ನಡ್ಕೊಂಡು ಹೋಗೋಣ, ಹಿಂಗೆ ರೋಡಲ್ಲಿ ನಡ್ಕೊಂಡು ಹೋಗೋಣ. ಹಿಂಗೆ ಹೋದ್ರೆ ಬೀಚಲ್ಲಿ ಗೊತ್ತಾಗಲ್ಲ. ಬಾರ ಹೋಗೋಣ. ಸಂಧಿಗೊಂದಿ ನುಗ್ಗಿ ಈಗ ಊಟ ಹುಡಿಕೊಂಡು ಗೋವಾದಲ್ಲಿ ಹೋಗ್ತಿದ್ವಿ. ಏನು ಸಿಗ್ತಾವ ತಿನ್ನೋದು, ನಾನ್ ವೆಜ್ ಬಿಟ್ಟು. ವೆಜಿಟೇರಿಯನ್. ಜಾಸ್ತಿ ಊಟ ಕಾಸ್ಟ್ಲಿ ಇಲ್ಲಿ. ಎಣ್ಣೆ ಸ್ವಲ್ಪ ಕಮ್ಮಿ ಅಷ್ಟೇ, ಎಣ್ಣೆನಿಲ್ಲ. പക്ഷെ ಇಲ್ಲಿಂದ ಬುಕ್ ಮಾಡ್ತಾರೆ ದೂಸಾಗರ್ಗೆ. ಇಲ್ಲಿಂದ ಬುಕ್ ಮಾಡ್ಕೊಂಡು ಹೋಗ್ಬೋದು ದೂಸಾಗರ್ಗೆ. ಹ್ಞೂ ಟ್ರೆಕ್ಕಿಂಗ್ ಹೋಗ್ಬೋದು ಇಲ್ಲಿಂದ. ಎಷ್ಟಿರುತ್ತೆ ಒಬ್ರಿಗೆ? ಇಲ್ಲಿಂದ ಬೇಕಾದ್ರೆ ದೂಸಾಗರ್ಗೆ ಟ್ರೆಕ್ಕಿಂಗ್ ಮಾಡ್ಬೋದಂತೆ. ಅದನ್ನು ಯೂಟ್ಯೂಬಲ್ಲಿ ನೋಡ್ಕೊಂಡು ನೀವು ಹೋಗ್ಬೇಕು, ನನಗೆ ಗೊತ್ತಿಲ್ಲ. ಗೋವಾದಲ್ಲಿ ನೈಟ್ ಹಿಂಗಿರುತ್ತೆ ನೋಡಿ ಗಾಯ್ಸ್. ಊಟ ಒಂದು ಬಿಟ್ಟರೆ ಏನೆಲ್ಲ ಇಲ್ಲಿ ಹೋಲ್ಸೇಲೆ. ಊಟ ನೀರು ಮಾತ್ರ ಕಾಸ್ಟ್ಲಿ ನೋಡಿ ಗಾಯ್ಸ್. 1 ಕಿಲೋಮೀಟ್ರ್ ಊಟ ಹೊಡ್ಕೊಂಬಂದಿವಿ, ಇನ್ನೂ ಸಿಕ್ಕಿಲ್ಲ ನಮಗೆ. ಎಲ್ಲಿ ಬರೀ ಎಣ್ಣೆ ಮಾತ್ರ ಸಿಗ್ತಾಯಿದೆ. ನಾವು ಕುಡಿಯಲ್ಲ, ಅವ್ರು ನಮ್ಮ ತೋರ್ಸೋದು ಬಿಡಲ್ಲ. ಈಗ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಿದ್ದೀವಿ. ಇದೇನ ಸಿಗುತ್ತಾ ನೋಡಬೇಕು. ಸಿಕ್ಕಾಪಟ್ಟೆ ಕಷ್ಟ. ಏನು ಮಾಡೋದು ಈಗ? ಹುಡಿಕೊಂಡು ಹೋಗೋಣ, ಸಿಕ್ಕಿದ್ರೆ ನಮ್ಮ ಅದೃಷ್ಟ. ಇಲ್ಲ ಅಂದರೆ ಏನು ಮಾಡೋಕ್ಕಲ್ಲ, ಹಚ್ಕೊಂಡು ಇರ್ಬೇಕಷ್ಟೇ. ನಮ್ಮ ಮೌನೇಶ್ ಇದನ್ನ ಬೆಂಗಳೂರು ಅಂತ ತಿಳ್ಕೊಂಬಿಟ್ಟವನೆ. ಕೈನ ಅಡ್ಡ ಹಾಕ್ತಾನೆ. ಏನು ಮೌನೇಶ್ ಕೈ ಅಡ್ಡ ಹಾಕ್ತ್ಯಾ? ಗೋವಾದಲ್ಲಿ ಅತಿ ಹೆಚ್ಚು ಮಾರಾಟವಾದ ವಸ್ತು ಅಂದರೆ ಇದೆ. ಬಂದು ಬೀಚ್ ಎಂಡ್ಗೆ ಯಾವುದೇ ಬೀಚ್ ನೋಡಿ ಹಿಂಗೆ ಕೇಳ್ತದೆ. ಡಿಸ್ಕೋ ಬೇರೆ ಐತೆ ಗುರು ಇಲ್ಲಿ. ಅದಕ್ಕೆ ಹೋಗೋ ಬಜೆಟ್ ಎಲ್ಲ ನಮ್ಮ ಹತ್ರ ಇಲ್ಲ. ಸುಮ್ಮನೆ ದೂರದಿಂದ ನೋಡಿ ನಿಂತ್ಕೊಂಡು ಸಂತೋಷ ಪಡೋಣ.
ಅಲ್ಲೊಂದು ಡಿಜೆ ಬಾಯ್. ಇದ್ಯಾವುದೋ ಉಲ್ಟಾ ಬೀಚ್ ಗುರು. ಬೆಳಗ್ಗೆ ನೋಡಿದ್ರೆ ಇಲ್ಲಿ ತನಕ ಬಂದಿದ್ದು ನೀರು, ಈಗ ಅಲ್ಲಿಗೆ ಎಂಟಾಗದು ನೋಡಿ. ನಮ್ಗೆ ತಿಕ್ಕಾ ವರ್ಷ ಬೀಚ್ ಅಂದರೆ ಇದೆ ಅನಿಸುತ್ತೆ. ಮಧ್ಯಾಹ್ನ ಆಡಕ್ಕೆ ಬಿಟ್ಟಿಲ್ಲ ನಮ್ಮನ್ನ, ಈಗ ನೋಡಿ ಅಲ್ಲೆಲ್ಲ ಸ್ಟಾಪ್ ಆಗಿದೆ ನೀರು.